ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಸೊ ಇವತ್ತು ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ. ನನಗೆ ಪ್ರತಿ ಸಲ ನಾನು ಇಲ್ಲಿಂದ ಜರ್ಮನಿಗೆ ಹೋಗ್ಬಿಟ್ಟು ಪ್ರತಿ ವರ್ಷ ವಾಪಸ್ ಬರೋದು, ಅಥವಾ ಪ್ರತಿ ವರ್ಷಕ್ಕೆ ಒಂದು 2-3 ಸರ್ತಿ ವಾಪಸ್ ಬರೋದು, ಮತ್ತೆ ಹೋಗೋದು ಬರೋದು, ಇದೆಲ್ಲ ಇದ್ದಿದ್ದೇನೆ. ಸೊ ಹೆಚ್ಚಾಗಿ ನಾನು ನಮ್ಮ ಎಮಿರೇಟ್ಸ್ ಏರ್ಲೈನ್ಸ್ ನಂದು ಪ್ರಿಫರ್ ಮಾಡ್ತಿದ್ದೆ ಟ್ರಾವೆಲ್ ಮಾಡಲಿಕ್ಕೆ. ಪ್ರತಿ ಸಲ ಹೋದಾಗ್ಲೂ ಒಂದು ನಮ್ಮವ್ರನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅಂತಕ್ಕಂಥ ಒಂದು ಅನುಭವ, ಒಂದು ಬೇಜಾರು. ಎಷ್ಟೋ ಒಂದು ಸಂಗತಿಗಳಾಗತ್ತೆ ಇಲ್ಲಿ ಬಂದಾಗ. ಎಷ್ಟೋ ಜನ ಭೇಟಿ ಮಾಡ್ತಾರೆ. ಎಷ್ಟೊಂದು ನಾವು ಅದೇ ನನಗೆ ಗೊತ್ತಿಲ್ಲ, ನಮ್ಮವ್ರನ್ನ ನಾವು ಬಿಟ್ಟು ಹೋಗ್ತಾ ಇದ್ದೀವಿ ಅಂತಕ್ಕಂಥ ಒಂದು ಫೀಲಿಂಗು. ಅಲ್ಲಿಗೆ ಹೋದಾಗ ಎಷ್ಟೋ ಒಂದು ಬೇರೆ ಬೇರೆ ಸುದ್ದಿಗಳು ಬರೋದು, ಎಷ್ಟೋ ಜನ ಹೋಗ್ಬಿಟ್ರು ಅಂತನೋದು ಬಹಳ ಬೇಸರ ಆಗ್ತಾ ಇತ್ತು. ಸ್ಪೆಷಲಿ ಕೊರೋನಾ ಟೈಮಲ್ಲಂತೂ ಇನ್ನೂ ಜಾಸ್ತಿ ಆಯ್ತು, ಯಾಕಂದ್ರೆ ನಾನು ಭಾರತಕ್ಕೆ ಬರಲಿಲ್ಲ ಆ ಟೈಮಲ್ಲಿ. ಸೊ ಹೊರಗಡೆನೆ ಇದ್ದೆ. ಸೊ ಪ್ರತಿ ಸಲ ಅಲ್ಲಿಂದ ಬಂದಾಗಂತೂ ಹೊರಡಕ್ಕೊಂದು ಸಂಭ್ರಮ ಇರುತ್ತೆ ನೋಡಿ, ನಿದ್ದೆ ಇರಲ್ಲ. ಖುಷಿ, ನಮ್ಮವ್ರನ್ನ ಮೀಟ್ ಮಾಡ್ತೀವಿ ಅಂತ. ಅಲ್ಲಿಂದ ಓಡ್ ಬರ್ತೀವಿ, ನಮ್ಮವ್ರಿದ್ದಾರೆ, ನಾವು ಹೋಗ್ಬೇಕು. ಇಲ್ಲಿಗೆ ಲ್ಯಾಂಡ್ ಆಗಿದ ತಕ್ಷಣ ಏನು ಆನಂದನೋ. ಹೊರಗಡೆ ಬರೋಕ್ಕಿಂತ ಮುಂಚೆನೆ ಯಾವ ಕನ್ನಡಿಗರು ನೋಡಿದ್ರು ಇಳ್ಕೊಳ್ಳೋಣ ಅಂತ ಅನಿಸ್ಬಿಡುತ್ತೆ ರೀ. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ನಮಗೆ. ಸೊ ಅದಕ್ಕೊಂದು ಪ್ರಿಪ್ರೇಷನ್ನು, ಅದನ್ನೊಂದು ರೆಡಿ ಆಗುವಂಥದ್ದು ಒಂದು ಟೈಮು, ತುಂಬ ಸಂತೋಷ, ತುಂಬ ಖುಷಿ ಕೊಡುತ್ತೆ ನನಗೆ. ಸೊ ಇದು ಯಾವಾಗಲೂ ಒಂಥರ ಒಂದು ಹ್ಯಾಪಿನೆಸ್ ಶಾಶ್ವತವಾಗಿರ್ಲಿ ಅಂತ. ಹಂಗಾಗಿ ಅದ್ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ನಾವು. ಯಾಕಂದ್ರೆ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಬರೋದು, ಇಳಿದಾಗ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಆಗುತ್ತೆ ನೋಡಿ. ಆಮೇಲೆ ನಮ್ಮವರು ಅಲ್ಲಿ ಹೊರಗಡೆ ಬಂದಾಗ, ಏನ್ರಿ ಅವ್ರನ್ನೆಲ್ಲ ಹೋಗಿ ಮಾತಾಡಿಸ್ತಾ ಇದ್ದೀರಾ, ಅವ್ರು ಒಂಥರ ಕೆಳಗಿನವರು, ಇವ್ರ ಮೇಲಿನವರು, ಅವ್ರು ಯಾರೋ ಇನ್ನೊಬ್ರು. ಸೊ ಇದನ್ನೆಲ್ಲ ನಾವು ಕೇಳಬೇಕಾಗಿರುತ್ತೆ. ಸೊ ಇದು ಕೇಳಕ್ ಹೋಗಿ ತುಂಬಾ ಬೇಸರ ಆಗುತ್ತೆ ಒಂದ್ ಕಡೆಯಿಂದ. ಆಮೇಲೆ ಅವರು ಇನ್ನೊಬ್ರು ಹೇಳೋದು, ಹೌದು ಅಪ್ಪ ಅವ್ರು ಹೇಳಿದ್ದು ಸತ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಬೇರೆ ತರ ಒಂದು ಟ್ಯೂನ್ ಆಗೋಗಿರ್ತೀವಿ. ಈ ಜಾಬ್ ಒಂದು ಮೇಲೆ ಕೆಳಗಿರಲ್ಲ, ಈಕ್ವಾಲಿಟಿ ಆಫ್ ಜಾಬ್ ಅಂತ ಇರುತ್ತೆ, ಈಕ್ವಾಲಿಟಿ ಆಫ್ ಪೀಪಲ್ ಅಂತ ಇರುತ್ತೆ. ಇಲ್ಲಿಗೆ ಬಂದ ತಕ್ಷಣ ಅಯ್ಯೋ ಯಾವ ಕನ್ನಡಿಗರಾದ್ರೂ ಪರವಾಗಿಲ್ಲ ರೀ ಅಂತ. ಈಗ ನೋಡಿದ್ರೆ ನಾವು ಕನ್ನಡಿಗರ ಹತ್ರ ಹೋಗಕ್ಕೆ ನಮ್ಗೆ ಇಲ್ಲಿ ರೇಷನಿಂಗ್ ಮಾಡ್ತಾರೆ, ನೀವ್ ಯಾಕೆ ಅಲ್ಲಿಂದ ಬಂದ್ರಿ ಅಂತ ಕೇಳ್ತಾರೆ. ಸೊ ಹಂಗಾಗಿ ಇಲ್ಲೊಂಥರ ಬೇರೆ ತರ ಮೆಂಟಾಲಿಟಿ. ಇಲ್ಲಿರೋರಿಗೆ ಇನ್ನೊಂದಷ್ಟು ಆಪರ್ಚುನಿಟೀಸ್ ಬೇಕು. ಅವ್ರಿಗೆ ಕೇಳ್ತಾರೆ, ನಾನು ಇವಾಗ ಇಲ್ಲಿಂದ ಬಿಟ್ಟು ನಾನು ಜರ್ಮನಿಗೋ ಅಥವಾ ಅಮೆರಿಕಾಗೋ ಕೆನಡಾಗೋ ಎಲ್ಲೋ ಒಂದ್ ಕಡೆಗೆ ಹೆಂಗ್ ಹೋಗ್ಲಿ, ನಾನು ಹೆಂಗ್ ಬದುಕು ಕಟ್ಕೊಳ್ಳಿ ಅಂತಕ್ಕಂಥದ್ದು. ನಾವು ನೋಡಿದ್ರೆ ಅಪ್ಪ ಬೇಡ ಅಂತೇಳಿ ಅಲ್ಲಿಂದ ಓಡೋದ್ರೆ, ಇವರು ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ ಅಂತಂತಾರೆ. ಸೊ ಈ ತರ ಒಂದು ಡಿಫ್ರೆಂಟ್ ಲೈಫ್ ಎಕ್ಸ್ಪೀರಿಯನ್ಸಸ್, ಒಂದು ಅನುಭವಗಳು. ಹೌದು, ಇಲ್ಲಿ ಆಪರ್ಚುನಿಟೀಸ್ ಇಲ್ಲ. ನಮಗೂ ಹಂಗೆ ಆಗಿತ್ತು. ನಾವು ಇಲ್ಲಿ ಬೆಂಗಳೂರಿನಲ್ಲಿ ಇದ್ದಾಗ ಬರ್ದು ಒಂದಷ್ಟೆಲ್ಲ ತಿಳುವಳಿಕೆ ತಗೊಂಡು ಜಾಬ್ ಆಪರ್ಚುನಿಟೀಸ್ ಬೇಕು, ನಾವು ಒಂದು ಸಾಧನೆ ಮಾಡಬೇಕು, ಹೊರಗೆ ಹೋಗ್ಬೇಕು. ಹೌದು, ಹೋದ್ವಿ. ನಾವು ಇದೇ ಥರನೇ ಒದ್ದಾಡಿದ್ವಿ, ಹೆಂಗೋ ಒಂದು ಹೋಗ್ಬಿಡ್ಬೇಕು ಯಾವುದೋ ಒಂದು ದೇಶಕ್ಕೆ ಅಂತ. ನಾನು ಮುಂಚೆನೆ ನಿಮಗೆಲ್ಲ ಹೇಳ್ದಂಗೆ ಕೆನಡಾ ಜಾಬ್ ಅಪ್ಲಿಕೇಶನ್ ಅನ್ನು ಮಾಡಿದ್ದೆ. ಕೆನಡಾ ಒನ್ ಆಫ್ ದಿ ಫೇವ್ರೆಟ್ ಸ್ಪಾಟ್ ಫಾರ್ ಮೀ. ಅದ್ಯಾಕೋ ಅವರು ರೆಸಿಡೆನ್ಸ್ ಅಪ್ರೂವ್ ಮಾಡಿದ್ದಾರೆ, ನನ್ಗೆ ಲೆಟ್ರು ಕಳಿಸಿದ್ದಾರೆ. ಅದ್ಯಾವುದೋ ಹಳೆ ಮನೆ ಅಡ್ರೆಸ್ ಕೊಟ್ಟೋಗಿದೆ. ನಾವು ಹೋಗಿಲ್ಲ, ತಗೊಂಡಿಲ್ಲ. ಅದ್ರೊಳಗಡೆ ನಮ್ ಜರ್ಮನಿ ಬಂತು, ನಾವು ಹೊರಟೋಗ್ಬಿಟ್ವಿ. ಅಲ್ಲಿ ಒಂದು ಹೊಸ ಲೈಫ್ ಶುರು ಮಾಡಿದೀವಿ. ಆಲ್ರೆಡಿ ವಿ ವರ್ ಇನ್ ಡಿಫ್ರೆಂಟ್ ಲೆವೆಲ್ ಆಲ್ ಟುಗೆದರ್. ಅದು ಯಾವಾಗ್ಲೂ ಹೋಗಿ ನೋಡಿದಾಗ ನಮ್ಗಲ್ಲಿ ಅಪ್ರೂವಲ್ ಲೆಟ್ರು ಇತ್ತು. ಸೊ ನಾವು ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಅವರಿಗೆ. ಆಮೇಲೆ ಒಂದು ಬಿಸ್ನೆಸ್ ನಾನು ತಗೊಂಡೆ, ನಾನು ಕಂಪ್ನಿ ಶುರು ಮಾಡಿದೆ ಅಲ್ಲಿ. ಸೊ ಹೋಗೋದು ಬರೋದು ರೆಗ್ಯುಲರ್ ಟಚ್ ಇತ್ತು, ನಂದು ರೆಗ್ಯುಲರ್ ಆಕ್ಟಿವಿಟೀಸ್ ಇತ್ತು ಕೆನಡಾದಲ್ಲೂ ಕೂಡ. ಸೊ ಈ ಥರ ಒಂದು ಹೊಸ ಲೈಫ್ ಅಷ್ಟೇ ಕಟ್ಕೊಳ್ಳೋಂಥದ್ದು. ಎಲ್ಲರೂ ಇಲ್ಲಿಂದ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ. ಹೌದು, ಯಾಕಂದ್ರೆ ಆಪರ್ಚುನಿಟೀಸ್ ಅಲ್ಲಿ ಇದೆ ಅಂತಕ್ಕಂಥದ್ದು. ಆದರೆ ಅಲ್ಲಿಗೆ ಹೋದಾಗಲೇ ನಿಜವಾಗ್ಲೂ ಗೊತ್ತಾಗತ್ತೆ ನಮ್ಮಲ್ಲಿನ ಲೈಫ್ ಸ್ಟೈಲು, ನಮ್ಮ ಒಂದು ಆಕ್ಟಿವಿಟೀಸು, ನಾವು ಎಷ್ಟು ಒಂಥರ ಬೇರೆ ಥರ ಇದ್ವಿ, ಅಲ್ಲಿಗೆ ಬಂದಾಗ ಏನಾಗ್ತಾ ಇದೆ, ಇವೆಲ್ಲವೂ ಅಲ್ಲಿಗೆ ಹೋದಾಗ ನಮ್ಗೆ ಅರ್ಥವಾಗತ್ತೆ. ಅರ್ಥವಾದಾಗ ಹೌದಪ್ಪ, ನಾವು ಅಲ್ಲಿ ಎಷ್ಟೋ ಚೆನ್ನಾಗಿರ್ತಾ ಇದ್ವಿ, ಇಲ್ಲೇನೋ ಈ ಥರದೊಂದಿದೆ, ಆ ಥರ ಒಂದು ರೆಗ್ಯುಲೇಷನ್ಸ್ ಇದೆ, ಇದನ್ನೆಲ್ಲ ನಾವು ಕಂಪ್ಲೈ ಮಾಡ್ಕೋಬೇಕು, ಒಂದು ಹೊಸ ಲೈಫ್ ಕಟ್ಕೋಬೇಕು. ಸಣ್ಣವರಿದ್ರೆ ಖಂಡಿತ ಎನರ್ಜಿ ಇರುತ್ತೆ. ಸ್ವಲ್ಪ ವಯಸ್ಸಾಗಿರ್ತಕ್ಕಂಥವ್ರು ನಾನು ಹೊಸ ಲೈಫ್ ಕಟ್ಕೋತೀನಿ ಅಂತ ಹೊರಗಡೆ ಹೋಗಿದ್ರೆ ಸ್ವಲ್ಪ ಅದು
ಕಷ್ಟ ಆಗ್ಬೋದೋ ಏನೋ ನಂಗೆ ಗೊತ್ತಿಲ್ಲ. ಆದ್ರೆ ಅದೊಂಥರ ಬೇರೆ ಲೈಫ್ ಸ್ಟೈಲು. ಇವಾಗ ನನಗೇನಾಗಿದೆ ಅಂತಂದ್ರೆ, ನಾನು ಹೋದೆ, ಎಲ್ಲ ಕಡೆ ನೋಡಿದೆ, ಎಲ್ಲ ತಿಳ್ಕೊಂಡೆ, ಎಲ್ಲ ಕಡೆಗೂ ಓಡಾಡ್ಬಿಟ್ಟೆ. ಆಮೇಲೆ ಇಲ್ಲಿಗೆ ವಾಪಸ್ ಬಂದಾಗ ಇಲ್ಲಿಗೆ ನನ್ನವರು ನಮ್ಮವರು ಅಂತ ಇದ್ದಾರೆ. ನಾನು ಕಣ್ಮುಚ್ಕೊಂಡ್ರೆ 4 ಜನ ಇದ್ದಾರಪ್ಪ ಎತ್ತಾಕೋದಕ್ಕೆ ಅಂತ. ಯಾರೋ ಒಬ್ರು ತಿಳಿದವರು ಇರ್ತಾರೆ, ನಮ್ ಜನ ಬರ್ತಾರೆ. ಈ ತರ ಒಂದು ಅನುಭವಗಳು. ಹೊರಗಿನ ದೇಶದಲ್ಲಿ ಅದೇ ನನಗೆ ಭಯ ಆಗ್ತಾ ಇರುತ್ತೆ. ಏನಪ್ಪಾ ಇಷ್ಟೆಲ್ಲ ನಾವು ಗೊತ್ತಿದ್ದಾರೆ, ಇಷ್ಟೆಲ್ಲ ನಾವು ಫ್ರೆಂಡ್ಶಿಪ್ ಅದು ಇದು ಅಂತ ಹೇಳ್ತೀವಿ, ಸ್ವಲ್ಪ ಕಷ್ಟ ಅಂತಂದ್ರೆ ಯಾರು ಬರಲ್ವಲ್ಲ. ನಿಜವಾದ ಜೀವನದಲ್ಲಿ ಹೆಂಗೆ ಇದು ನಿಜವಾಗ್ಲೂ ಆಗತ್ತಾ ಅನ್ನುವಂತ ಒಂದು ಮಾತು ಯಾವಾಗಲೂ ನಮ್ಮನ್ನು ಕಾಡುತ್ತೆ. ಆಮೇಲೆ ನಮ್ಮಲ್ಲಿ ರೆಗ್ಯುಲರ್ ಆಗಿ ಗೆಟ್ ಟುಗೆದರ್ ಇರುತ್ತೆ. ನಮ್ಮ ದೇಶದ ಊಟ ತಿಂಡಿ ಅವೆಲ್ಲ ಸಿಗೋದಿಲ್ಲ. ಸ್ವಲ್ಪ ಕಷ್ಟನೇ. ಅಲ್ಲಿ ಬೇರೆ ಬೇರೆ ತರ ಸಿಗುತ್ತೆ. ಯಾರೋ ಏನೋ ಅಡುಗೆ ಮಾಡ್ತಾರೆ, ಪಾಕಿಸ್ತಾನಿಗಳ ಜೊತೆ ತಿನ್ಬೇಕಾಗಿರುತ್ತೆ, ಬಾಂಗ್ಲಾದೇಶಿಗಳ ಜೊತೆ ತಿನ್ಬೇಕಾಗಿರುತ್ತೆ, ಶ್ರೀಲಂಕನ್ಸ್ ಮುಂದೆ ಅಡುಗೆ ಮಾಡ್ತಾರೆ. ಎಲ್ಲರೂ ಇಂಡಿಯಾದಲ್ಲಿ ಇರೋಂಥ ತಾಜ್ ಮಹಲ್ಲು, ಲಾಲ್ ಚೌಕು, ಲಾಲ್ ಕಿಲಾ ಇರೋ ಬರೋದೆಲ್ಲ ಎತ್ತಿಟ್ಕೊಬಿಟ್ಟಿರ್ತಾರೆ. ಅಲ್ಲೆಲ್ಲ ಹೋಗೋದು, ಯಾವನ ಹತ್ರ ತಿನ್ನೋದು, ಇನ್ನೇನೋ ಒಂದು ಮಾಡೋದು, ಈ ತರ ಒಂದು ಬದುಕಾಗಿರುತ್ತೆ. ಇರ್ಲಿ. ಸೊ ಇದು ಒಂದು ಲೈಫ್ ಸ್ಟೈಲು. ಸಣ್ಣದಾಗಿ ಸುಮ್ಮನೆ ಹಂಗೆ ನಿಮ್ಗೆಲ್ಲ ಹೇಳ್ಬೇಕು ಅಂತ ಅನ್ನಿಸ್ತು, ನಾನು ಬಂದು ಹೇಳಿದೆ ಅಷ್ಟೇ. ಇದರಲ್ಲಿ ಯಾರಿಗೂ ಏನೋ ಕಂಪೆಲ್ ಮಾಡೋದಿಲ್ಲ, ದೇಶ ಬಿಟ್ಟು ಹೋಗ್ಬೇಡಿ, ನೀವು ಏನು ಮಾಡ್ಕೊಳ್ಬೇಡಿ ಅಂತ ಅಂದ್ಬಿಟ್ಟು ಅಂತ. ಆದ್ರೆ ಈ ಲೈಫ್ ಸ್ಟೈಲ್ ಕಟ್ಟುವಂಥದ್ದೇನಿದೆ, ಎಲ್ಲಿದ್ರು ನಾವು ಕಟ್ಕೋಬಹುದು ಅಂತಕ್ಕಂಥ ಒಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ಪಾಸ್ ಮಾಡ್ಬೇಕು ಅಂತಾನೆ ಹೇಳಿದ್ದಷ್ಟೇ. ಯಾಕಂದ್ರೆ ಇವೆಲ್ಲ ಈ ಅಟ್ಯಾಚ್ಮೆಂಟ್ಸ್, ಈ ಬಾಂಧವ್ಯಗಳನ್ನ ನಾವು ಈ ಒಂದು ನಾವು ಸಾಂಸ್ಕೃತಿಕವಾಗಿ ಇಟ್ಕೊಂಡಿರ್ತೀವಿ. ಸಾಂಸ್ಕೃತಿಕನ ಬಿಟ್ಟು ನಾವು ಕಾವ್ಯದ ರೂಪದಲ್ಲಿ ಇಟ್ಕೊಂಡಿರ್ತೀವಿ, ಬೇರೆ ಇನ್ನೆಷ್ಟೋ ರೂಪಗಳಲ್ಲಿ ನಾವು ಇಟ್ಕೊಂಡಿರ್ತೀವಿ ಇದನ್ನ, ಒಂದು ಕನೆಕ್ಟಿವಿಟೀಸ್ನ. ಆಮೇಲೆ ಇಲ್ಲಿ ಒಬ್ರು ಇನ್ನೊಬ್ಬರ ಮೇಲೆ ಏನೋ ಒಂದು ಹಕ್ಕನ್ನ ಸಾಧಿಸಿರ್ತೀವಿ ನಾವು. ಒಂದು ಕನೆಕ್ಟಿವಿಟಿ, ನಮ್ಮ ಮಧ್ಯ ಒಂದು ಕನೆಕ್ಟಿವಿಟಿ ಇರುತ್ತೆ. ಅದನ್ನ ನಾವು ಬಿಟ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಅದನ್ನ ಅಷ್ಟು ಈಸಿ ಅಲ್ಲ. ಆ ಒಂದು ಕನೆಕ್ಟಿವಿಟಿ ಎಲ್ಲೋದ್ರು, ನೀವು ಅಮೆರಿಕಕ್ಕೆ ಹೋಗಿ, UK ಹೋಗಿ ಎಲ್ಲೋದ್ರು ಬರಲ್ಲ. ಅದನ್ನ ನೋಡ್ತೀರಿ. ಆದ್ರೆ ಏನಿರುತ್ತೆ ಅಂತಂದ್ರೆ, ಜಾಬು, ಆಪರ್ಚುನಿಟಿ, ಯಾವ್ದೋ ಒಂದು ಹೊಸ ಬದುಕು, ಅದನ್ನ ನಾನು ಕಟ್ಕೋತೀನಿ ಅಂತ. ಅದ್ ನನ್ನ ಪುಣ್ಯನೇನೋ ಅಲ್ಲಿಂದ ಹೊರಗಾಕ್ತಿರೋ ನನ್ನ ಮನೆಯಿಂದ. ಐ ಆಮ್ ವೆರಿ ಹ್ಯಾಪಿ. ನಾ ಇಲ್ಲಿಗೆ ಬಂದು ಒಂದಷ್ಟೆಲ್ಲ ಹೊಸದಾಗಿ, ತಪ್ಪು ಸರಿನೋ, ಜನ ಬೈತಾರೋ ಸರಿ ಇಲ್ವೋ, ನನಗೆ ಏನಾದ್ರು ಸಿಗುತ್ತಾ ಸಿಗೋದಿಲ್ವಾ, ಐ ಡೋಂಟ್ ಕೇರ್. ನನಗೆ ಇವತ್ತಿನ ದಿನ ಏನಿದೆ, ಸಂತೋಷವಾಗಿದ್ದೀನಿ. 4 ಜನರ ಜೊತೆ ಮೀಟ್ ಮಾಡ್ತೀನಿ. ರೋಡ್ನಲ್ಲಿ ಎಷ್ಟೋ ಜನ ವಿಡಿಯೋಸ್ ನೋಡ್ಬಿಟ್ಟು ಸಿಗ್ತಾರೆ, ಮೇಡಮ್ ಅಂತಂತಾರೆ, ಸೆಲ್ಫಿ ತಗೋತಾರೆ. ಐ ಆಮ್ ಸೋ ಹ್ಯಾಪಿ. ಅವ್ರ ಜೊತೆ ಕಾಫಿ ಕುಡಿಯೋಕ್ಕಾಗತ್ತಾ? ಗ್ರೇಟ್. ಇನ್ಯಾರೋ ಒಬ್ರು ಫೋನ್ ಮಾಡಿ, ಮೇಡಮ್ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು, ನೀವು ಸಿಗಿ ಅಂತಂತಾರೆ. ಇನ್ಯಾರೋ ಕಾವ್ಯಗಳನ್ನ ಬಂದು ಓದ್ತಾರೆ. ಇನ್ಯಾರೋ ಒಬ್ರು ನನ್ಗೆ ಹೇಳ್ದಂಗೆ, ಒಬ್ರು ನನಗಂತೂ ತುಂಬಾ ಇಂಪ್ರೆಸ್ ಮಾಡಿದ್ರು. ಅವರು ದೇ ವರ್ಕ್ ಆನ್ ದ ಟ್ರಾನ್ಸ್ಜೆಂಡರ್ ಪೀಪಲ್. ಅವರು ಕಾವ್ಯಗಳನ್ನ ಬರೆದಿದ್ದಾರೆ. ದಯವಿಟ್ಟು ಭಿಕ್ಷಾ ಬೇಡಬೇಡಿ ಅಂತೆಲ್ಲ ಈ ತರ ಎಲ್ಲ ಮಾಡಿದ್ದಾರೆ. ಸೊ ಎಷ್ಟೋ ಜನರ ಒಂದು ಕನೆಕ್ಟಿವಿಟಿ ಸಿಕ್ತು ನನಗೆ. ಒಂದು ನಮ್ಮವರು ಅಂತಕ್ಕಂಥ ಒಂದು ಭಾವನೆಗಳನ್ನ ಮತ್ತೆ ಬಂದು ಮರುಸೃಷ್ಟಿ ಆಯ್ತು ನನಗೆ. ಇಲ್ಲಿ ನಾವು ಒಳಗೆ ಹುಟ್ಟದೇ ಇದ್ರು ಕೆಲವ್ರು ಬಂದು, ನಾನು ಅಣ್ಣ, ನನ್ನ ತಂಗಿ, ಇಲ್ಲ ನನ್ನ ಅಕ್ಕ, ಏನೋ ಈ ತರ ಒಂದು ಬಾಂಧವ್ಯಗಳು ತುಂಬಾ ಚೆನ್ನಾಗಿರುತ್ತೆ. ಇದು ಬರೀ ನಮ್ಮಲ್ಲಿ ಮಾತ್ರ ಸಿಕ್ಕೋದು, ಹೊರಗಡೆ ಏನು ಮಾಡಿದ್ರು ಸಿಗೋದಿಲ್ಲ. ಆದ್ರೆ ಹೊರಗಡೆ ಸಿಗೋವಂಥದ್ದು ಒಂದು ಮಜಾ, ಒಂದು ಲೈಫು, ಒಂದು ಎಕ್ಸ್ಪೀರಿಯನ್ಸು, ಒಂದು ಕಲಿಕೆ, ಅದನ್ನ ನಾವು ಅಲ್ಲಿ ನೋಡ್ಕೊಂಡ್ ಬರ್ಬೋದೇ ಹೊರತು ಅದಕ್ಕಿಂತ ಮೇಲೆ ನನ್ನ ಪ್ರಕಾರ ಇಲ್ಲ. ನೋಡಿ, ನಿಮ್ಮ ಒಂದು ಲೈಫಿನ ಅನುಭವಗಳು ಏನೇನು ಕಲ್ತ್ಕೊತೀರಾ ಅಲ್ಲಿಗೆ ಹೋಗಿ, ಹೊಸ ದೇಶದಲ್ಲಿ ಅದನ್ನ ಕಲ್ತ್ಕೊಳ್ಳಿ, ಬನ್ನಿ. ನಮ್ಮ ಭಾರತನ ಉದ್ಧಾರ ಮಾಡಿ. ನನಗೆ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ, ಖಂಡಿತ ನಾನು ಎಲ್ಲಾ ತರ ಇನ್ಫಾರ್ಮೇಶನ್ ಕೊಡ್ತೀನಿ. ಏನೇನು ಕಾಂಟ್ಯಾಕ್ಟ್ ಬೇಕೋ ಎಲ್ರಿಗೂ ಕೊಡ್ತೀನಿ ನಾನು. ಬನ್ನಿ, ಕೇಳಿ, ತಗೊಂಡೋಗಿ. ನೀವು ಒಂದಷ್ಟು ಪ್ರೋಗ್ರೆಸಿವ್ ಇಂಡಿಯಾನ ಮಾಡಿ. ಈ ಭಾರತ ಬರೀ ಈ ಒಂದು ಟ್ರ್ಯಾಕ್ ಮೇಲೆ ಇರ್ಬೇಕು ಅಂತೇನಿಲ್ಲ, ಎಲ್ಲಾ ತರದ್ದು ನಾವು ಡೆವಲಪ್ ಮಾಡ್ಬೋದು. ಜಸ್ಟ್ ಶೇರಿಂಗ್ ಮೈ ಥಾಟ್ಸ್ ಅಷ್ಟೇನೆ. ತುಂಬಾ ಧನ್ಯವಾದ. ಮತ್ತಿನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.